ಫೈನಲ್ ಆಗಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ ಬಿಡುಗಡೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಹೊಸ ಆದೇಶ. ಪ್ರತಿಯೊಬ್ರು ಯಾರ್ಯಾರು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವರ ಖಾತೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ಲೇಬೇಕಂತೇಳಿ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ 23ನೇ ಕಂತಿನ ಹಣವನ್ನ ಫಂಡ್ ಟ್ರಾನ್ಸ್ಫರ್ ಮಾಡಿದ್ದಾಗಿದೆ. ತಾಲೂಕು ಪಂಚಾಯತ್ಗಳಿಗೆ ಬಂದಿದೆ, ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಡಿಬಿಟಿ ಪುಷ್ ಆಗಿದೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಕೆಲವೊಬ್ಬರಿಗೆ ಹಣ ಬಂದಿದೆ, ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ. ಅಂತವರ ಖಾತೆಗಳಿಗೆ ಇವತ್ತು ಫೈನಲ್ ಆಗಿ ಹಣವನ್ನ ರಿಲೀಸ್ ಮಾಡ್ಬೇಕಂತೇಳಿ ಆದೇಶ ಕೊಟ್ಟಿದೆ. ಸೊ ಯಾಕೆ ಇಲ್ಲಿ ಡಿಲೇ ಆಯ್ತು ಅನ್ನೋದ್ರ ಬಗ್ಗೆಗಳು ಬಹಳಷ್ಟು ಗೊಂದಲ ಇದೆ. ಕೆಲವೊಬ್ಬರಿಗೆ ಬ್ಯಾಂಕಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಕೆಲವರಿಗೆ ಕೊಡಬಾರ್ದಂತೇಳಿ ಒಳಗೆ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಬೇರೆ ಬೇರೆ ಕಾರಣಗಳಿಂದಾಗಿ ಕೆಲವರಿಗೆ 23ನೇ ಕಂತಿನ ಹಣ ಬಂದಿಲ್ಲ. ಸೊ ಹಾಗಾದ್ರೆ ಯಾರು ಹಣ ಬಂದಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರಿ ಅಂತವ್ರಿಗೆ ಗುಡ್ ನ್ಯೂಸ್ ಬಂದಿದೆ. ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಇವತ್ತ ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವ್ರಿಗೆ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಎಷ್ಟು ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ, ಯಾರೆಲ್ಲ ಈ ಒಂದು ಹಣವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಇದು ಒಂದೇ ಅಲ್ಲ, 23ನೇ ಕಂತಿನ ಹಣ ಅಲ್ಲ, ಕೆಲವೊಂದು ಪೆಂಡಿಂಗ್ ಹಣ ಕೂಡ ಏನು ಬಾಕಿ ಇತ್ತು ಅದು ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ತಾ ಇದಾರೆ. ಇದು ಜೊತೆಗೆ 24ನೇ ಕಂತಿನ ಹಣದ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕಳೆದ ಒಂದು ತಿಂಗಳಿಂದ ಬಹಳಷ್ಟು ಮಂದಿ ಈ ಒಂದು ದಸರಾ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಬಹಳಷ್ಟು ಮಂದಿ ಕಾಯ್ದಾ ಇದ್ರು. ಅದರಲ್ಲಿ ಕೆಲವರಿಗೆ ಮಾತ್ರ ಹಣ ಬಂದಿದೆ, ಬಹಳಷ್ಟು ಮಂದಿಗೆ ಹಣನೇ ಬಂದಿಲ್ಲ. ಸೊ ಈ ಒಂದು ಹಣ ಕೊಡೋದನ್ನ ಬಂದ್ ಮಾಡ್ಬಿಟ್ಟಿದಾರ ರಾಜ್ಯ ಸರ್ಕಾರ. ಈ ಒಂದು ಹಣನೇ ಬೇಡಪ್ಪ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ತನ್ನ ಪ್ರಯತ್ನವನ್ನ ಮಾಡ್ತಾ ಇದೆ, ಆದ್ರೆ ಅಲ್ಲಿ ಬಂಡವಾಳದ ಕೊರತೆ ಇರೋದ್ರ ಕಾರಣದಿಂದಾಗಿ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡ್ತಿರೋದು ನಿಜ. ಸೊ ಅದೇ ರೀತಿಯಾಗಿ ಈಗ ಯಾವುದೇ ಕಾರಣಕ್ಕೂ ಸ್ಕೀಮ್ ಬಂದಾಗಿಲ್ಲ, ನಿಮ್ಗೆ ಹಣ ಬರ್ತಾನೆ ಇದೆ. ಸೊ ಇವತ್ತು ಕೂಡ ಫೈನಲ್ ಆಗಿ 23ನೇ ಕಂತಿನ ಹಣ ಆಗಿರ್ಬೋದು, ಪೆಂಡಿಂಗ್ ಹಣ ಆಗಿರ್ಬೋದು, ಅದನ್ನ ರಿಲೀಸ್ ಮಾಡ್ಲೇಬೇಕಂತ ಕೊಟ್ಟಿದ್ದಾರೆ ಆದೇಶವನ್ನ. ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ನೋಡೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರು ಕಾಯ್ದು ಸುಸ್ತಾಗೋಗಿದ್ದಾರೆ ಅಂತ ಹೇಳ್ಬೋದು. ಬ್ಯಾಂಕ್ ಗಳಿಗೆ ಅಲ್ದಾಡಿದ್ದಾರೆ, ತಾಲೂಕು ಪಂಚಾಯತ್ಗಳಿಗೆ ಅಲ್ದಾಡಿದ್ದಾರೆ, ಆದ್ರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದ ಒಂದು ಕಾರಣಕ್ಕಾಗಿ ಈ ಸಮಸ್ಯೆ ಆಗ್ತಿರೋದು ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಕೇಂದ್ರ ಸರ್ಕಾರ ನೋಡ್ತಾ ಇರ್ಬೋದು, ರೈತರಿಗೆ 2,000 ರೂಪಾಯಿ ಹಣವನ್ನ ಕೊಡ್ತಾ ಇದೆ. ಅದು ಕ್ಷಣ ಮಾತ್ರದಲ್ಲೇ ಟಕ್ಕನಂಗ ಅಮೌಂಟ್ ಅಕೌಂಟಿಗೆ ಬರ್ತಾ ಇದೆ. ಅದೇ ರೀತಿಯಾಗಿ ಇವರು ರಾಜ್ಯ ಸರ್ಕಾರದವರು ಮಾಡ್ಬೋದಾಗಿತ್ತು, ಆದ್ರೆ ಇವರು ಸರಿಯಾದ ರೀತಿಯಲ್ಲಿ ಇದನ್ನ ನಿಭಾಯಿಸ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇಲ್ಲ, ಅಂದ್ರೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಇಲ್ಲಿ ರಾಜ್ಯದಲ್ಲಿ ಬಂಡವಾಳದ ಕೊರತೆ ಕಾಣ್ತಾ ಇದೆ. ಸೊ ಇದನ್ನ ಒಂದ್ ಕಡೆಗೆ ಇಡೋಣ, ಮೇನ್ ಟಾಪಿಕ್ ಬಂದ್ಬಿಡೋಣ. ನಿನ್ನೆ ಒಂದು ಆದೇಶ ಬಂದಿರುವಂತದ್ದು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಪೆಂಡಿಂಗ್ ಹಣ ಬಾಕಿ ಇರಬಾರ್ದು, ಎಲ್ಲ ಹಣವನ್ನ ರಿಲೀಸ್ ಮಾಡಬೇಕು, ಇನ್ಮೆಟ್ಲಿಗೆ ಬಿಡುಗಡೆ ಮಾಡ್ಬೇಕಂತ ಹೇಳಿದ್ರೆ, ಅಂದ್ರೆ 23ನೇ ಕಂತ ಆಗಿರ್ಬೋದು, 22ನೇ ಕಂತ ಹಣ ಆಗಿರ್ಬೋದು, ಇದನ್ನ ಈ ಸಮಸ್ಯೆ ಏನಿದೆ, ಯಾಕೆ ಹೋಗಿಲ್ಲ ಜನರ ಖಾತೆಗೆ, ಅದನ್ನ ಇಮಿಡಿಯೇಟ್ ಆಗಿ ಹಣವನ್ನ ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ, ಅದರ ಒಂದು ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳೊಂದಿಗೆ ಮಾತನಾಡಿ, ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಒಂದು ಹಣ ರಿಲೀಸ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಹೌದು ಸ್ನೇಹಿತರೆ, ಚುರುಕಾಗಿ ಕಾರ್ಯ ನಡೆದ ಇದ್ದು ನಿಮಗೆ ಹಣ ಅತಿ ಶೀಘ್ರದಲ್ಲಿ, ಅಂದ್ರೆ ಇವತ್ತ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಟೋಟಲ್ ಆಗಿ 26 ಜಿಲ್ಲೆಗಳಿಗೆ ಇವತ್ತ ಪೆಂಡಿಂಗ್ ಹಣ ವಿತ್ 23ನೇ ಕಂತಿನ ಹಣ ಬರ್ತಾ ಇದೆ ಅಂತೆ. ಒಂದು ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಬಾಗಲಕೋಟೆ, ಕೊಡಗು ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, 26 ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜೊತೆಗೆ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದು ಜೊತೆಗೆ 24ನೇ ಕಂತಿನ ಹಣದ ಹೊಸ ಅಪ್ಡೇಟು, ತಾಲೂಕು ಪಂಚಾಯತ್ಗಳಿಂದ ಲೀಸ್ಟ್ ರೆಡಿ ಆಗಿದಂತೆ ಹಣ ಬಿಡುಗಡೆ ಮಾಡೋದಕ್ಕೆ. ಇದನ್ನ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕಳಿಸ್ತಾರೆ, ಅಲ್ಲಿಂದ ನೇರವಾಗಿ ಡಿಬಿಟಿ ಪುಷ್ ಆಗಿ ಬ್ಯಾಂಕ್ ಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತಂತೆ. ಇದೇ ವಾರದಲ್ಲಿ 24ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಹೊಸ ಮಾಹಿತಿ ಬಂದಿದೆ. ದಯವಿಟ್ಟು ಎಲ್ಲರೂ ಕಾಯ್ತಾ ಇರ್ರಿ, ಅತಿ ಶೀಘ್ರದಲ್ಲಿ 24ನೇ ಕಂತಿನ ಹಣ ಬರ್ತಾ ಇದೆ. ಮತ್ತೆ ಪೆಂಡಿಂಗ್ ಹಣ ಕೂಡ ಏನು ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ, ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ಇವತ್ತು ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ, ಯಾವ ಜಿಲ್ಲೆಗೆ ಬಂತು ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.